ನಮಸ್ಕಾರ ವೀಕ್ಷಕರೇ, BD9 ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ದರಿನಗರ ಆಳಗೂರು ಗೌಡ್ರಗಡ್ಡಿ ಶ್ರೀ ದರಿದೇವರ ಹಾಗೂ ಶ್ರೀ ಜಕ್ಕಮ್ಮ ದೇವಿ ಜಾತ್ರೆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡುವ ಮುಖಾಂತರ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿದರು. ಇದೇ ಸಂದರ್ಭದಲ್ಲಿ BT ಪಾಟೀಲ್, ಪೂಜ್ಯರಾದ ಲಕ್ಷ್ಮಣ ಮುತ್ಯ, ಪ್ರದೀಪ್ ಮೆಟ್ಗುಡ್, ಜರಮು ಸಿದ್ದಪ್ಪ ಜನೋಜಿ, ಅಪ್ಪಾಸಾಬ್ ಜೈನಾಪುರ್, ಚಂದೋನಿಂಗಪ್ಪ ಬಂಗಿ ಉಪಸ್ಥಿತರಿದ್ದರು. ಬರ್ತಕ್ಕಂಥ 9 ಮತ್ತು 10ನೇ ತಾರೀಕು ಜಮಖಂಡಿ ತಾಲೂಕಿನ ಸುತ್ತಮುತ್ತ ತಾಲೂಕಿನ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದ ಆಗಮಿಸತಕ್ಕಂತಹ ಸರ್ವ ಭಕ್ತಾದಿಗಳಿಗೆ ಅಳಗೂರು ದರಿದೇವರ ಮಠದ ಸರ್ವ ಗುರು ಹಿರಿಯರ ಪರವಾಗಿ ಹಾಗೂ ಪೂಜ್ಯರ ಪರವಾಗಿ ತುಂಬುರದ ಹಾರ್ದಿಕ ಸ್ವಾಗತವನ್ನ ಕೋರ್ತೇವೆ. ಸರ್ವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಜಾತ್ರೆಯಲ್ಲಿ ಭಾಗವಹಿಸಿ ದರಿದೇವರ ಹಾಗೂ ಜಕ್ಕಮ್ಮ ದೇವಿಯ ಕೃಪಾ ಆಶೀರ್ವಾದಕ್ಕೆ ಹಾಗೂ ಈಗ ಈ ಮಠದ ಪೂಜ್ಯರಾಗಿರ್ತಕ್ಕಂತಹ ಶಾಂತಮೂರ್ತಿ ಲಕ್ಷ್ಮಣ ಮುತ್ಯ ಅವರ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೇನೆ. ಅಂಗವಾಗಿ ಈಗಾಗಲೇ ಒಂದು ಸಭೆಯನ್ನು ಕರೆಯಲಾಗಿದೆ. ಈ ಜಾತ್ರೆಯನ್ನು 20 ವರ್ಷದಿಂದ ಈ ನಮ್ಮ ಲಕ್ಷ್ಮಣ ಮುತ್ಯ ಅವರು ನಡೆಸ್ಕೊತಾ ಬರ್ತಾ ಇದ್ದಾರೆ. ಸುತ್ತಮುತ್ತಲಿಂದ ಎಲ್ಲಾ ಜನರು, ಎಲ್ಲಾ ಭಕ್ತರು ಕೂತಾರ ಮತ್ತು ಎಲ್ಲರೂ ಸಹಕಾರ ಈ ಮಠಕ್ಕೆ ಎಲ್ಲರಿಗೂ ಆದ್ರ 9ನೇ ತಾರೀಕು 10ನೇ ತಾರೀಕು ರಥೋತ್ಸವ ಮತ್ತು ಉಡಿ ತುಂಬುವ ಕಾರ್ಯಕ್ರಮ, ಕುಂಭಮೇಳ ಮತ್ತು ಎಲ್ಲ ಕಾರ್ಯಕ್ರಮಗಳು ಇರ್ತವೆ ಮತ್ತು ಎಲ್ಲ ನಮ್ಮ ಧರ್ಮದ ಎಲ್ಲ ಗುರುಗಳು ಆಗಮಿಸ್ತಾ ಇದ್ದಾರೆ. ಅವರಿವರನ್ನದೇ ಎಲ್ಲರೂ ನಮ್ಮ ಆಳಗೂರು ಗ್ರಾಮದ ದರಿದೇವರ ಜಾತ್ರೆಗೆ ಎಲ್ಲರೂ ಸಹಕಾರ ಮಾಡ್ತಾ ಬಂದಿದ್ದಾರೆ. ಇದು ವರ್ಷ ಸಹಕಾರ ಮಾಡಲಿಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ. ಅದೇ ರೀತಿಯಾಗಿ ಆರೂಢ ಭಾರತೀಯ ಮಹಾಸ್ವಾಮಿಗಳು ರಾಮನಹಳ್ಳಿ ಬೆಂಗಳೂರು ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಹೊಸ ಪ್ರಭುಜಿ ಮಹಾರಾಜರು ಶ್ರೀ ಕ್ಷೇತ್ರ ಇಂಚಗೇರಿ ಮಠ ಶಾಖಾ ಕ್ಷೇತ್ರ ಹಿಪ್ಪರಗಿ ಸದ್ಗುರು ಮಹಾರಾಜರು ಆಗಮಿಸ್ತಾ ಇದ್ದಾರೆ. ಶ್ರೀ 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 ಸದ್ಗುರು ಅಭಿನವ ಪುಂಡಲಿಕ ಮಹಾಶಿವರು ಪೂಜ್ಯರು ಆಗಮಿಸ್ತಾ ಇದ್ದಾರೆ. ಸಿದ್ಧಲಿಂಗ ಮಹಾಸ್ವಾಮಿಗಳು ಕಮರಿ ಮಠ ಜಕ್ನು ಕೃಷ್ಣರು ಆಗಮಿಸ್ತಾ ಇದ್ದಾರೆ. ಮಾತೋಶ್ರೀ ಯೋಗೇಶ್ವರ ತಾಯಿಯವರು ಗುರುನಾಪುರ ತಾಯಿಯವರು ಆಗಮಿಸ್ತಾ ಇದ್ದಾರೆ. ಪೂಜ್ಯ ಮಾತೋಶ್ರೀ ಅಕ್ಕಮಾದೇವಿ ತಾಯಿಯವರು ಕಮರಿ ಮಠ ಮುಕ್ತಾಯ ಸಮಾರಂಭಕ್ಕೆ 4 ಗಂಟೆಗೆ ಶ್ರೀ ಶ್ರೀಶೈಲ ಜಗದ್ಗುರು ಆಗಮಿಸ್ತಾ ಇದ್ದಾರೆ. ದೇವರು ಬರ್ತಾ ಇದ್ದಾರೆ. ಮತ್ತು ನಮ್ಮ ಚಂದ್ರಗಿರಿ ಮಠದ ಮಲ್ಲಯ್ಯ ಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಶಿವಲಿಂಗ ಪಂಡಿತ ಶಿವಾಚಾರ್ಯ ಮಹಾಶಿವ ಮಠದ ಪುತ್ರರು ಆಗಮಿಸ್ತಾ ಇದ್ದಾರೆ. ಅಭಿನವ ಸಂಗನ ಬಸವ ಶಿವಾಚಾರ್ಯ ಮಹಾಶಿವರು ಹಿರಿಯ ಮಠ ಮುಗುಳಿಯವರು ಆಗಮಿಸ್ತಾ ಇದ್ದಾರೆ. ವಿಶ್ವ ಪ್ರಭುದೇವರು ಶಿವಾಚಾರ್ಯ ಮಹಾಶಿವರು ಆಗಮಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಎಲ್ಲ ನಾಡಿನ ಮೂರ್ತಿಗಳು ಈ ಮಠಕ್ಕೆ ಆಗಮಿಸ್ತಾರೆ. ಮತ್ತು ಪ್ರಹ್ಲಾದ್ ಜೋಶಿ ಅವರು ಆಗಮಿಸ್ತಾ ಇದ್ದಾರೆ. ತಿಮ್ಮಾಪುರ ಆಗಮಿಸ್ತಾ ಇದ್ದಾರೆ, ಶಾಸಕರು ಆಗಮಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಭಾಗದ ಉಳುಗುಂಟೆ ಅವರು, ಅನಂತ್ ನ್ಯಾಮಗೌಡ ಅವರು, ಬಳಗಲಿ ಅವರು, ಎಲ್ಲ ರಾಜಕೀಯ ಧೋರಣರು ಈ ಮಠಕ್ಕೆ ಆಗಮಿಸ್ತಾರೆ. ಮತ್ತು ಈ ಮಠದಲ್ಲಿ 10ನೇ ತಾರೀಕು ಮಹಾಪ್ರಸಾದವನ್ನು ಭಕ್ತಗಳು ನೆನೆಸಿದ್ದಾರೆ. ಒಂದು 8 ಶೇಂಗಾದ ಹೋಳಿಗೆ ಮಾಡ್ಬೇಕಂತ ಇಚ್ಛೆ ಪಟ್ಟಿದ್ರು. ಅಲ್ಲಿ ಸ್ವಲ್ಪ ಅನಾಹುತ ಆಗಿದ್ದರಿಂದ ಒಂದು 8 ಕ್ವಿಂಟಲ್ ಚಪಾತಿ, 8 ಕ್ವಿಂಟಲ್ ಹುಗ್ಗಿ, 8 ಕ್ವಿಂಟಲ್ ಅನ್ನ ಮತ್ತು ಮಿರ್ಚಿ ಬಜ್ಜಿ ಅಂತ ಅದೊಂದು 5 ಕ್ವಿಂಟಲ್ ಮಾಡ್ಬೇಕಂತ ಭಕ್ತರು ಇಚ್ಛಾಪಟ್ಟಾರ. ಅವ್ರು ಇಚ್ಛಾಪಟ್ಟಾರ, ಭಗವಂತನು ಅವರಿಗೆಲ್ಲ ಇದು ಮಾಡ್ಯಾನ. ಅದೇ ರೀತಿಯಾಗಿ ಯಾತ್ರಾ ಮಹೋತ್ಸವಕ್ಕೆ ಸರ್ವ ಭಕ್ತಾದಿಗಳು ಬಂದು ಹರಿದೇವರದು ಮತ್ತು ಜಕ್ಕಮ್ಮ ದೇವಿಯ ಕೃಪಾಶೀರ್ವಾದ ಪಡೆದು ಪುನೀತರಾಗಬಹುದು. ಬಂದಿಂದ ಇನ್ನ ಸ್ಥಾಪನೆ ಮಾಡಿಂದ ಇದು ಸುಕ್ಷೇತ್ರ ಆಗ್ಲಾಕ ಇವರಟ್ಟ ಕಾರಣ ಹುಡುಗರು. ಆದ್ರೆ ಇವರ ಮುಂದಾಳತ್ವ, ಇವರ ನಿಷ್ಠೆ, ಇವರು ಒಂದು ತನು ಮನದಿಂದ ಇಲ್ಲೇ ಕೆಲಸ ಮಾಡ್ಯಾರ. ಅದಕ್ಕಾಗಿ ಏನ ಹೇಳಿದ್ರು ಕಡಿಮೆ ಆಗುತ್ತೆ. ಅವ್ರು ಮಾಡಿದ ಕೆಲಸ ಹೇಳಕ್ ಒಂದು ದಿನಾನೂ ಸಾಲಂಗಿಲ್ಲ, ಒಂದು ವರ್ಷನೂ ಸಾಲಂಗಿಲ್ಲ. ಅಂತ ನಿಷ್ಠೆಯಿಂದ ಇದನ್ನ ಮಾಡಿ ಈ ಮಟ್ಟಕ್ಕೆ ಬರ್ಬೇಕಾದ್ರ ಎಷ್ಟೋ ಗುಡಿಗಳು 1000 ವರ್ಷದ್ದು ಹಾಳಾಗಿ ಹೋಗ್ಯಾವ. ಆದ್ರೆ ನಮ್ದು 30 ವರ್ಷದಾಗ ಈ ಮಟ್ಟಕ್ಕೆ ಬೆಳಿಲಾಕ ನಮ್ಮ ಹುಡುಗರು ಕಾರಣ. ನಮ್ಮ ಹುಡುಗರು ಹೆಂಗ ಎಲ್ಲಾರು ಒಂದು ಚೌಕ್ ಕಲ್ಲು ಬಿದ್ದಿತ್ತಂದ್ರ ನಮ್ಮ ಗುಡಿಗೆ ಬರ್ತತೆ ಹೊತ್ಕೊಂಡ್ಬಂದ. ಅದಕ್ಕಾಗಿ ನಮ್ಮ ಹುಡುಗರಾಗ್ಲಿ, ನಮ್ಮ ಯಾರೋ ಬಂದ ಭಕ್ತರಾಗ್ಲಿ
ಇಲ್ಲಿ ಹೊಲಸ ದಗದಿ ಏನ್ ನಡೆಯಂಗಿಲ್ಲ. ಬಂದವ್ರಿಗೆ ರವಿವಾರ ಬರ್ಲಿ ಯಾವ ಬರ್ಲಿ ಅನ್ನ ಪ್ರಸಾದ ಅದು ಎಲ್ಲಿಂದ ಬರ್ತೈತೋ ಗೊತ್ತೂ ಇಲ್ಲ, ಅದನ್ನ ಯಾರು ಕೊಡ್ತಾರೋ ನಾವು ಕೇಳಂಗೂ ಇಲ್ಲ. ಹಂಗ ಅವ್ರು ನಡೆಸ್ಯಾರ. ಈ ಗುಡಿ ಅವರ ನೇತೃತ್ವದಾಗ ಇನ್ನಟ್ಟು ಮುಂದುವರ್ಲಿ ಅಂತ ನಮ್ದು ಎಲ್ಲಾ ಹುಡುಗರದ ಆಸೆ ಮಾಡ್ಯಾರ್ರಿ. ಮುಂದ ಬಾಳ ದಿನದ ಇದು 31 ವರ್ಷ ಆತಿ. ಈಗ ಸಾಣ ನಡ್ಕೋತ ಈಗ ದೊಡ್ಡ ಮಟ್ಟಕ್ಕ ಲಕ್ಷ್ಮಣ ಅಜ್ಜಾವ್ ತಂದಾರ್ರಿ. ಕಮಿಟಿ ಹುಡುಗರು ಆಗ್ಲಿ ನಾವ್ ಆಗ್ಲಿ ಎಲ್ಲಾ ಪಟ್ಟು ದುಡ್ದು ಐತಿ. ಹಿಂಗಾಗಿ ಇದು ಒಂದ್ ಹಂತಕ್ಕ ಬಂದ್ ನಿಂತತ್ರಿ. ಈಗ ಮುಂದಿನ ಹಂತಕ್ಕ ಲಕ್ಷ್ಮಣ ಮತ್ತೆ ಎಲ್ಲಿ ತನ ಓದ್ ಬಿಡ್ತಾರೋ ಇಲ್ಲಿಗೇನು ನಮಗೂ ಏನ್ ತಿಳಿದಾರ್ದಂಗ ಐತಿ. ದ್ವಾರದಾಗಿ ಬಿಟ್ಟ ಜಾತ್ರೆ ಇದು.